ಈಗ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಅದರಲ್ಲೂ ಬೆಂಗಳೂರಿನ ಹಲವು ಏರಿಯಾಗಳಲ್ಲಂತೂ ದೊಡ್ಡ ಮಟ್ಟದ ಹಾನಿ ಆಗ್ತಾ ಇದೆ. ಬೆಂಗಳೂರಿನ ಹಲವೆಡೆ ಬಹಳಷ್ಟು ಮಳೆ ಸುರಿತಾ ಇದೆ ದೊಡ್ಡ ಪ್ರಮಾಣದಲ್ಲಿ. ಕಾದು ಸುಡುತ್ತಿದ್ದ ಭೂಮಿಗೆ ವರುಣರಾಯ ತಂಪೆರೆದಿದ್ದಾನೆ. ಬೆಂಗಳೂರಿನ ಜನ ಅಂತೂ ಕಾಯ್ತಾ ಇದ್ರು, ಮಳೆರಾಯ ಯಾವಾಗ ಬರ್ತೀಯಪ್ಪ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಬಿಸಿಲಿತ್ತು. ಬಿಸಿಲಿನ ಬೇಗೆಗೆ ಬೆಂಗಳೂರಿನ ಜನ ಬೆಂದು ಹೋಗ್ತಾ ಇದ್ರು. ಸಿಕ್ಕಾಪಟ್ಟೆ ಶೆಕೆ ಹೊಡಿತಾ ಇತ್ತು. ಹಾಗಾಗಿನೇ ಮಳೆ ಯಾವಾಗ ಬರುತ್ತೆ, ಮಳೆಗಾಲ ಯಾವಾಗ ಶುರುವಾಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ರು. ಆದರೆ ಇನ್ನೂ ಮಳೆಗಾಲ ಶುರುವಾಗಿಲ್ಲ, ಆದರೆ ಮಳೆ ಅಂತೂ ಬರ್ತಾ ಇದೆ. ಬೆಂಗಳೂರಿನ ಹಲವೆಡೆ ಭಾರಿ ಮಳೆ ಸುರಿತಾ ಇದೆ. ಈಗ ಬೆಂಗಳೂರಿನ ಮಲ್ಲೇಶ್ವರಂ, RR ನಗರ, ರಾಜಾಜಿನಗರ, ಶಾಂತಿನಗರ, ಬಸವನಗುಡಿ, KR ಮಾರ್ಕೆಟ್ ಎಲ್ಲ ಕಡೆಯೂ ಕೂಡ ಮಳೆ ಜೋರಾಗಿ ಬರ್ತಾ ಇದೆ. ಮಳೆಗಾಗಿ ಕಾಯ್ತಾ ಇದ್ರು ಬೆಂಗಳೂರಿನ ಜನ. ಕಾದು ಸುಡುತ್ತಿದ್ದ ಭೂಮಿಗೆ ವರುಣರಾಯ ತಂಪೆರೆದಿದ್ದಾನೆ. ಈಗ ಮನೆಯಿಂದ ಹೊರಗಡೆ ಹೋಗಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು ಬೆಂಗಳೂರಿನಲ್ಲಿ. ಬೆಂಗಳೂರು ಮಾತ್ರ ಅಲ್ಲ, ಇಡೀ ದೇಶಾದ್ಯಂತಲೂ ಕೂಡ ಅದೇ ವಾತಾವರಣ ಇದೆ. ಬಹಳ ಬಿಸಿಲಿದೆ ಬೆಂಗಳೂರಿನಲ್ಲಿ. ಮೊದಲಿನಿಗಿಂತಲೂ ಕೂಡ ಈಗ ಜಾಸ್ತಿ ಆಗಿಬಿಟ್ಟಿದೆ ಬಿಸಿಲು. ಈ ವಾತಾವರಣದಲ್ಲಿ ಹೆಂಗಪ್ಪ ಹೊರಗಡೆ ಹೋಗೋದು ಅಂತ ಹೇಳಿ ಬೆಂಗಳೂರಿನ ಜನ ಆದಷ್ಟು ಮನೆ ಮತ್ತು ಆಫೀಸ್ಗಳಲ್ಲೇ ಇರ್ತಾ ಇದ್ರು. ಇನ್ನು ಪಾಪ ಹೊರಗಡೆ ಕೂಲಿ ಕಾರ್ಮಿಕರೆಲ್ಲ ಬಸವಳಿತಾ ಇದ್ರು. ಸಂಜೆವರೆಗೂ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸದಲ್ಲಿ ಒದ್ದಾಡ್ಬಿಡ್ತಾ ಇದ್ರು ಬಿಸಿಲಲ್ಲಿ. ಈಗ ಬೆಂಗಳೂರಿನ ಹಲವೆಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ. ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನರ ಮುಖದಲ್ಲಿ ಒಂದು ರೀತಿಯಾದಂಥ ಸಂತಸ. ಕಾದು ಸುಡ್ತಾ ಇದ್ದಂಥ ಭೂಮಿಗೆ ವರುಣರಾಯ ತಂಪೆರೆದಿದ್ದಾನೆ. ಶಾಂತಿನಗರ, ಬಸವನಗುಡಿ, KR ಮಾರ್ಕೆಟ್, ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಜೊತೆಗೆ ಶಿವಾನಂದ ಸರ್ಕಲ್, ಮಲ್ಲೇಶ್ವರಂ ಮತ್ತು ರಾಜಾಜಿನಗರ ಸೇರಿದಂತೆ ಹಲವೆಡೆ ಭಾರಿ ಮಳೆ ಸುರಿತಾ ಇದೆ. ಒಂದು ರೀತಿಯಾಗಿ ಕತ್ತಲೆ ಆವರಿಸ್ಕೊಂಡ್ಬಿಟ್ಟಿದೆ. ಈಗ ಮೋಡ ಆವರಿಸಿಕೊಂಡು ಸಂಪೂರ್ಣವಾಗಿ ಬೆಂಗಳೂರಲ್ಲೆಲ್ಲ ಕತ್ತಲೆ, ಅಷ್ಟು ಮಳೆ ಬರ್ತಾ ಇದೆ. ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಶಿವಾನಂದ ಸರ್ಕಲ್, ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹೆಂಗಂತ ಅಂದರೆ ಮಳೆ ಬಂದರೆ ಒಂದಿಷ್ಟು ಸಮಸ್ಯೆಗಳು ಶುರುವಾಗ್ಬಿಡ್ತವೆ, ಅದೊಂದು ಭಯ. ಆದರೆ ಮಳೆ ಬೇಕೇ ಬೇಕು. ಮನೆ ಹೊರಗಡೆ ಬಂದರೆ ನಿಲ್ಲಕ್ಕಾಗ್ತಾ ಇರಲಿಲ್ಲ ಬಿಸಿಲಲ್ಲಿ, ಅಷ್ಟು ಬಿಸಿಲಿದೆ ಬೆಂಗಳೂರಲ್ಲಿ. ಇದು ಈಗಿನ ದೃಶ್ಯ ಗಮನಿಸಬಹುದು, ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ಬೆಂಗಳೂರಿನಲ್ಲಿ ಅಂತ ಹೇಳಿ. ಬೆಂಗಳೂರಿನ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ. ಒಂದಿಷ್ಟು ವಾಹನ ಸವಾರರಿಗೆ ಸ್ವಲ್ಪ ತೊಂದರೆ ಆಗಿರಬಹುದು, ಆದರೆ ಬಹಳಷ್ಟು ಜನ ಮಳೆ ಬಂದಿದ್ದಕ್ಕೆ ಖುಷಿ ಪಡ್ತಾ ಇದ್ದಾರೆ. ಮಳೆ ಬೇಕಾಗಿತ್ತು ಅಂತ ಹೇಳಿ. ಕಾದು ಸುಡ್ತಾ ಇದ್ದಂಥ ಭೂಮಿಗೆ ವರುಣ ತಂಪೆರೆದಿದ್ದಾನೆ. ಒಂದು ಕಡೆ ನೆಲಕ್ಕೆ, ಭೂಮಿ ಮೇಲೆ ಕಾಲಿಡೋದಕ್ಕಾಗ್ತಾ ಇರಲಿಲ್ಲ. ಅಂದರೆ ಈಗ ಸಹಜವಾಗಿ ಅಷ್ಟು ಒಂದು ರೀತಿಯಾದಂಥ ಶೆಕೆ, ಬಹಳ ಬಿಸಿಲು, ಇದರಿಂದ ಒದ್ದಾಡ್ತಾ ಇದ್ರು ಜನ. ಈಗ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಮಳೆಗಾಗಿ ಬೆಂಗಳೂರಿನ ಜನ ಕಾಯ್ತಾ ಇದ್ರು, ಹೆಂಗಾಗ್ತಾ ಇದೆ ಮಳೆ? ಎಸ್, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇವತ್ತು ಮಳೆ ರಾಯನ ಅಬ್ಬರ ಶುರುವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಜನ ಒಂದಿಷ್ಟು ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಬೇಸಿಗೆ ಆಗಿದ್ದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅನೇಕ ಏರಿಯಾಗಳು ಧಗೆಧಗಿಸ್ತಾ ಇತ್ತು. ಈ ಮಧ್ಯದಲ್ಲಿ ಬೆಂಗಳೂರಿಗೆ ಮಳೆ ಬಂದಿರುವಂತದ್ದು ಒಂದೆಡೆ ಖುಷಿ ತಂದಿರುವುದು. ಪ್ರಮುಖವಾಗಿ ಬಸವನಗುಡಿ ಆಗಿರಬಹುದು, ಅದೇ ರೀತಿಯಾಗಿ ಶಾಂತಿನಗರ, ಯಶವಂತಪುರ ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ಮಳೆ ಬಂದಿರುವಂತದ್ದು. ಒಂದೆಡೆ ಮಳೆ ಬಂದಿರೋದ್ರಿಂದಾಗಿ ವಾಹನ ಸವಾರರಿಗೆ ಕೂಡ ಒಂದಿಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಸಂಪೂರ್ಣವಾಗಿ ಸಂಜೆ ಆಗುವ ಮೊದಲೇ ಬೆಂಗಳೂರು ಸಂಪೂರ್ಣವಾಗಿ ಕತ್ತಲ ಆವರಿಸಿಕೊಂಡಿತ್ತು. ಮೋಡ ಕವಿದ ವಾತಾವರಣದಿಂದ ಮಳೆಯ ಸೂಚನೆಯನ್ನ ಕೂಡ ರವಾನಿಸಿದ್ದು. ಏಕಾಏಕಿ ಬೆಂಗಳೂರಿನಲ್ಲಿ ಮಳೆ ಆಗಿರೋದ್ರಿಂದಾಗಿ ಒಂದಿಷ್ಟು ಸವಾರರು ಕೂಡ ರಸ್ತೆಯಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಸಂಜೆ ಸಮಸ್ಯೆ ಪ್ರಯಾಣ ಓಕೆ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದ್ದೀವಿ ಇಲ್ಲಿ
ಸುಡ್ತಾ ಇದ್ದಂಥ ಭೂಮಿಗೆ ವರುಣ ತಂಪೆರೆದಿದ್ದಾನೆ. ಈ ಒಂದು ಮಳೆಗಾಗಿ ಬೆಂಗಳೂರಿನ ಜನ ಕಾಯ್ತಾ ಇದ್ರು. ಭಾಳ ದಿನ ಆಗಿತ್ತು ಮಳೆಯಾಗಿ. ಮಧ್ಯಾಹ್ನನೇ ಒಂದು ರೀತಿಯಾದಂಥ ಸೂಚನೆ ಇತ್ತು ಮಳೆ ಬರುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಮೋಡ ಕವಿದ ವಾತಾವರಣ ಇತ್ತು, ಸಂಪೂರ್ಣವಾಗಿ ಕತ್ತಲೆ ಆವರಿಸ್ಕೊಂಡ್ಬಿಟ್ಟಿತ್ತು. ಈ ದೃಶ್ಯ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಏನು ಕತ್ಲಾಗ್ಬಿಟ್ಟಿದೆ ಏನಪ್ಪ ಬೆಂಗಳೂರಿನಲ್ಲಿ ಇಷ್ಟು ಬೇಗ. ಅದು ಇನ್ನೂ 4:30 ಕೂಡ ಆಗಿಲ್ಲ, ಇಷ್ಟು ಬೇಗನೆ ಕತ್ಲಾಗ್ಬಿಡ್ತಾ ಅನ್ನೋ ನಿಟ್ಟಿನಲ್ಲಿ ವಾತಾವರಣ ಇದೆ ನೋಡಿ. ಅಷ್ಟು ಮಳೆ ಬೀಳ್ತಾ ಇದೆ ಬೆಂಗಳೂರಿನಲ್ಲಿ. ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಶಿವಾನಂದ ಸರ್ಕಲ್, ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಭಾರೀ ಮಳೆ ಆಗ್ತಾ ಇದೆ ಎಲ್ಲ ಕಡೆಯೂ ಕೂಡ. ಒಂದು ಕಡೆ ಈಗ ರೈತರಿಗೂ ಮಳೆ ಬೇಕಾಗಿದೆ ರಾಜ್ಯದಲ್ಲಿ, ದೇಶದಲ್ಲಿ. ಮತ್ತೊಂದು ಕಡೆ ಈ ದೊಡ್ಡ ದೊಡ್ಡ ನಗರಗಳಲ್ಲಂತೂ ಒಳಗಡೆನೇ ಇರುವಂಥ ಪರಿಸ್ಥಿತಿ. ಏಕೆಂದರೆ ಅಷ್ಟು ಬಿಸಿಲು ಭಾಳಷ್ಟು ಇರೋದು. ಹಾಗಾಗಿನೇ ಮಳೆ ಬೇಕು, ತಂಪು ಬೇಕು ಅನ್ನೋ ನಿಟ್ಟಿನಲ್ಲಿ ಜನ ಏನು ಕೇಳ್ಕೊಳ್ತಾ ಇದ್ರಲ್ಲ ಅದರಂತೆ ಮಳೆ ಜೋರಾಗಿ ಬರ್ತಾ ಇದೆ ಈಗ ಬೆಂಗಳೂರಿನಲ್ಲಿ.